ಹೋಗಿ ಬೇಸಿಗೆ ಆಕ್ಷನ್ ಮಾಡ್ಬಿಡು. ಯವ್ವ ನನ್ನ ಬಂಗಾರವ ನಮ್ಮ ಕವಿತವ. ಅದಕ್ಕೆ ಹೇಳಿದ್ದೆ ಕವಿತೆ ನಿನಗ ಚಂದಾಗ ಸಾಲಿ ಕಲಿ, ಸಾಲಿ ಕಲ್ತು ಏನಾರ ಒಂದು ನೌಕರಿ ತಗೊಂತಂದು. ಖರೇನ ನಂಗೆ ಭಾಳ ಖುಷಿ ಆತವ ನನ್ನ ಮಗಳ. ಹೆಂಗ್ ತಲೆ ಓಡಿಸಿದ್ ನೋಡು, ಸಿಕ್ಕು ಬಿದ್ರಲ್ಲ ಕಳ್ರ. ಈಗೇನಂತೀರ ಅತ್ತೀರ? ಇದಕ್ಕೇನಂತೀರಿ? ಈಗ ಚಾಪಿ ಬಿಡ್ಕಿಟ್ಟಿದ್ದು ಸರ ಹೆಂಗ್ ಒಲೆ ಆಗೋತು? ಇದು ನಿಜ ನಡೆದಿದ್ದು ಕತ್ತೀರಿ. ಅಡುಗೆ ಮನ್ಯಾಗ ಮಕ್ಕೊಂಡಿದ್ರಂತ. ಮಕ್ಕೊಂಡಾಗ ಅವರು ನಾರ್ಮಲ್ ಹೆಂಗೆ ತೆಲುಗು ಮಣ್ಣು ಬುಡಕ್ಕೆ ಬಿಚ್ಚಿಡ್ತೀವಿ ಹಂಗೆ ಅವ್ರು ಚಾಪಿ ಬುಡಕ್ಕೆ ಬಿಚ್ಚಿಟ್ಟಿದ್ರಂತ, ತೆಲುಗು ಮಣ್ಣು ಬುಡಕ್ಕೆ. ಅದನ್ನು ತಗೊಂಡೋಗಿ ಕದ್ದು ಇನ್ನು ಮತ್ತೆಲ್ಲ ಹುಡುಕ್ತಾರಂತ ಗೊತ್ತಲ್ಲ ಮನ್ಯಾಗ, ಸಿಗ್ತೈತಿ ಒಲೆಗಾದ್ರೆ ಯಾರು ನೋಡೋದಲ್ಲ ಅಂತೇಳಿ ಪಟ್ಟ ತಗೊಂಡು ತೆಗೆದು ಒಲೆಗೆ ಹಾಕಿದ್ರಂತ. ಒಲೆಗ ಆಕೆ ನಿದ್ಗಳಾಗ ಕೈಲೆ ಒಗದಾಳ ಏನೋ, ಒಲೆಗೆ ಹೋಗಿ ಬಿದ್ದೈತಿ ಏನು. ಅದಕ್ಕೆ ನಾವ್ಯಾರು ತಗೊಂಡಿವಿ ಅಂತ ನಮ್ಮ ಮೇಲೆ ಗುಬಿ ಕೂರ್ಸ್ಬಂಡು ನೀನು ಹೇಳಿ ನೋಡು. ಏನು ಆಗ್ಬಾರ್ದಾಗಿಲ್ಲ, ಈಗ ಸಿಕ್ಕೈತಲ್ಲ ಮುಗೀತ ನಡ್ರಿ. ಒಲಿನೂ ಬಡ್ದಿದ್ದಾಗೈತಿ, ಎಲ್ಲಾಗೈತಿ, ಬಡ್ಬಿಡ್ ಚಾಕಿಡು. ವಿಮಲಿನ ತಗೊಂಡಿದ್ದು ನಿನ್ನ ಮಗಳ ಕಳ್ಳಿ, ದೊಡ್ಡ ಕಳ್ಳಿ ನಿನ್ನ ಮಗಳು. ನಾನೇನಾರ ಈಗ ಹೋಗಿ ಊರನ್ನಾದ್ರೂ ಸೇರಿಸಿದ್ದೆಲ್ಲ ರಗಳಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಿಮ್ಮ ಮರ್ಯಾದೆ? ಎಲ್ಲದಕ್ಕೂ ನಾನಾ ನೋಡಿನಿ ನನ್ನ ಕಣ್ಣಾರೆ. ನಾ ಜಾಗ ಮಾಡಕತ್ರ ಕದ್ದು ಮುಚ್ಚಿ ಬಗ್ಗಿ ಬಂದು ನಂದು ಅವತ್ತ ಸರಕದಕ್ಕೆ ಪ್ರಯತ್ನ ಮಾಡ್ರಿಕೀಕಿ. ಈಗ ಸಿಕ್ಕೈತಿ ಮಕ್ಕೊಂಡಾಗ ಬಿಚ್ಚಿಟ್ಟಿದ್ ನೋಡಿ ಮತ್ತೇನೈತಿ ತೆಗೆದು ಒಗದಾಳ ಅದನ್ನ ಒಲ್ಯಾಗ. ಇನ್ನು ಮತ್ತೆಲ್ಲ ಹುಡುಕ್ತೀವಿ ಅಂತ ಗೊತ್ತಲ್ಲ. ಏನು ಶಾಣೆತನ ಬಾಬಾ 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 ಬಾ. ಎಲ್ಲಾನು ನಾವು ಕಪಾಟ್ ನೋಡ್ತೀವಿ, ಟ್ರಂಕ್ ನೋಡ್ತೀವಿ, ಚೀಲ ನೋಡ್ತೀವಿ ಅಂತ ಗೊತ್ತು, ಮತ್ತೆ ಒಲಿ ಹುಡುಕೋದಿಲ್ಲ. ಅದಕ್ಕೆ ಎಷ್ಟು ಚಂದ ಖುಷಿಯಿಂದ ಹೇಳಿದ್ಲು ನೋಡ್ರಿ. ನನ್ನ ಮೊದ್ಲು ನೋಡ್ರಿ ಟ್ರಂಕ್ ತೆಗೆದು ಅದ್ರಾಗ ಏನೈತಿ ಅಂತಂದು. ಯಾಕಂದ್ರೆ ಟ್ರಂಕ್ನಾಗಿಲ್ಲ, ಇರೋದೆಲ್ಲ ಕರ ಮತ್ತು ಒಲ್ಯಾಗ ಐತಿ ಬೂದ್ಯಾಗ. ಕವಿತಾ ತಗೋಲಿ, ಈ ಸರ ತಗೊಂಡೋಗಿ ನಂದು ಕಪಾಟ್ ಐತಲ್ಲ, ಕಪಾಟ್ನಾಗ ನಂದೊಂದು ಟ್ರಂಕ್ ಐತಿ ನೋಡು, ಆ ಟ್ರಂಕ್ನಾಗ ಒಂದು ಬಂಗಾರದ ಡಬ್ಬ ಐತಿ, ಅದ್ರಾಗ ಹಾಕಿದನ. ಈಗ ಅವ ಅಂಗಡಿ ತೆಗೆದ್ಮ್ಯಾಗ ಬಂಗಾರದ ಅಂಗಡಿ ಅವ, ಹೋಗಿ ನಾ ಬೆಸ್ಗೆ ಹಾಕ್ಸ್ಕೊಂಬರ್ತೀನಿ, ತಗೊಂಡೋಗಿಡೋಗವ. ದೊಡ್ಡವ ಆತ ಕೊಡು. ತಡಿ ಯಾಕ ನಾನು ಬಂದೆ. ಎದಕ್ಕೆ ಕೊಡ್ದೆ ಬದ್ದಿ? ಇನ್ನೊಂದು ಕೊಡು, ಆ ಕಡೆ ಕಪಾಳಕ್ಕೂ ಕೊಡು. ಇನ್ನೊಮ್ಮೆ ಮನೆಯಾರಕ್ಕಾಗಿ ಕಳ್ತನ ಮಾಡ್ಬೇಕಂದ್ರೆ ವಿಚಾರ ಮಾಡ್ಬೇಕು. ಇದನ್ನ ನಾಳೆ ಗಂಡ ಮನೆ ಮಾಡಿದ್ಲಂದ್ರ ಏನಿಲ್ಲ, ಮೊದ್ಲು ಸಗಣಿ ಇಡೋದ ನನ್ನ ಮತ್ತಿಗೆ. ಇನ್ನೊಂದು ಕೊಡಿ ಹೇಳ್ತೀನಿ, ಎಲ್ಲೂ ಕಳ್ತನೂ ಮಾಡಬಾರ್ದು, ಯಾರ್ದು ಏನು ಇನ್ನೊಂದು ವಸ್ತುನು ಮುಟ್ಟಬಾರ್ದು, ಹಂಗೆ ಕೊಡಿ ಹೇಳ್ತೀನಿ. ಯಪ್ಪ ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ, ಇದಕ್ಕ ಬಂದಿ ನೀನು? ಇದನ್ನ ಮಾಡಕ ಬಂದಿ ನೀನು ಗಂಡ ಮನೆಯಿಂದ? ಚಂದಗ ಒಂದ್ 4 ದಿನ ಇದ್ದು ಹೋಗ್ಲಕ್ಕ ತವ್ರ ಮನೆಗೆ ಬಂದಾಳ ಅಂತ ಬಿಟ್ರ ಕಳ್ತನ ಮಾಡ್ತಿದ್ದಿ? ಅಲ್ಲ ನೀನು ನಾಚಿಕೆ ಮಾನ ಮರಿದಿಲ್ಲ? ಹೋಗಿ ಗಂಡನ ಮನೆಯಾಗ ಎದಕ್ ನಿನ್ನ ಗಂಡ ನಿನಗೆ ರೊಕ್ಕ ತಗೊಂಬಂದನ ಅದನ್ನ ಎದುರಿಸಿ ಕೇಳಿ, ಯಾಕಲ ರಾಡ್ಯ ರೊಕ್ಕ ಎದಕ್ ಬೇಕು ನಿನಗಂತಂದು ಚಂದಾಗ ಎದುರಿಸಿ ನಿಂತು ಬಣ ಮಾಡೋದು ಬಿಟ್ಟಾಳ. ಕೊಡ ನನ್ನ ಗಂಡ ಅಂತಂದು ಇಲ್ಲಿ ಕುಂತು ನಮ್ಮ ಜೀವತ್ತಿನ ಕತಾಳಿ ಇಲ್ಲಿ ಕಳ್ತನ ಮಾಡ್ತೀಯ? ನನ್ನ ಸರನ ಅದು ಲೇ ಬಿಡ್ಲ ನನ್ನ ಮಗಳನ್ನ. ಗಂಡ ಮನೆಗೆ ಹೋಗೋ ಹುಡುಗಿಯದು ಏನಾರ ಮಾಡಿ ಊನ ಮಾಡಿ ಕಳಿಸ್ಬೇಕಂದ್ಬಿಡಿ ಏನು ಗಂಡ ಮನೆಗೆ. ನಾನು ಹೆಂಗಾರ ಮಾಡಿ ಏನಾರ ಮಾಡಿಕಿನ್ನ ಮೊದ್ಲು ಬಾಳ ಕಚ್ಬೇಕಂತ ನಾ ಅಂತೀನಿ. ಹೊಡಿತೀಯ ನನ್ನ ಮಗಳಿಗೆನ ಇವತ್ತು ನಿನ್ನ? ಎಲ್ಲಿ ಹೊಕ್ಕಿರಿ ಅಂತಿ ನಾನು? ಲೇ ಅವಳ ಆನೆ ಬಂದು ನಿಂತಂಗೆ ನಿಂತಿರ್ತೀಯಲ್ಲೇ, ಎದಿಮೆ ಬಂದು ನಿಂತ್ರ ನನಗೆ ಬಾಯಾಗ ಬಂತ ಜೀವ. ಹಡಿಬಿಟ್ಟಿ ಸಾಕು ಶಾಣರಿದ್ದೀರಿ ಇಬ್ರು. ನಿಮ್ದ ಆಟ ಬಿಟ್ಟೈತೆ ಮನ್ಯಾಗ, ದೊಡ್ಡರಂತಿಲ್ಲ ಸಣ್ಣರಂತಿಲ್ಲ. ಏನ್ಲೇ ಏನ್ ನಿಂದು ಅಂತೀನಿ ನಾನು? ನಿಮ್ದೇನು ಅಂತೀನಿ ನಾನು? ನಿಮ್ದೇನು? ಮಗನ್ನ ಚಂದಾಗ ಹದ್ಬಸ್ನಾಗ ಇಟ್ಕೊಳಕ್ಕಾಗಲ್ಲ. ಕೇಳ್ದ ಮನಿ ಬಿಟ್ಟು ಹೋಗಾಗ್ಲೇ 6-7 ದಿನ ಆಗೋತು. 1 ವಾರ ಒಪ್ಪತ್ತಾದ್ರೂ ಮನಿ ಕಡೆ ಹಾಯ್ವಲ್ಲ. ನಾವು ಬಾಳೆ ಮಾಡ್ಕೊಂಡು ತಿನ್ನೋದ ವಜ್ಜಾಗೈತಿ ಅಂತದ್ರಾಗ ಮತ್ತ ನಿನ್ನ ಮಗಳಿಗೆ ಹೇಳಿ ಇಂಥ ಉದ್ಯೋಗ ಮಾಡಿಸ್ತೇನೆ ನೀನು? ನೋಡ ವಿಮಲಿ, ಇದ ನಿನಗ ಕೊನೆ ಎಚ್ಚರಿಕೆ. ಇನ್ಯಾವತ್ತರ ನೀನು ಇಂಥ ಉದ್ಯೋಗ ಮಾಡಿ ಅಂತ ಗೊತ್ತಾಗಬೇಕಲ್ಲ. ಮತ್ತೇನಿಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳು, ಸಾಯಿಸಿ ಬಿಡ್ತೀನಿ. ಬಂದು ಪಾಪ ಬರುವಲ್ದಕ್ಕ ಹಾಳದಕ್ಕೆ ದರಿದ್ರ ಹೆಂಗ್ಸ. ಏಕ ಬಾ, ನೀನು ಬಸ್ರದಿದಿ. ಈ ನಾಯಿಗಳು ಮೊದ್ಲ ಸರಿ ಇಲ್ಲ, ಯಾಕೆ ಬೇಕು? ಬಾ ಹೋಗೋಣ. ಅಯ್ಯ ನೀನು ತಿರ್ಬೋಗಿ ಅಂತಕ್ಯ, ಊರು ಹಡಿಬಿಟ್ಟಿ ಅಂತಕ್ಯ. ಅಲ್ಲಲ್ಲಿ ನನಗೆ ಹೇಳ್ಬೇಕೋದಿಲ್ಲ, ನನಗೆ ಹೇಳ್ಬೇಕನ್ನೋದು ಏಟ್ರ ಕಬರ್ ಐತೆ ನಿನಗೆ? ನಿನ್ನ ಅಲ್ಬೇವ ನೀನ ಅಲ್ಬೇವ ಉಪಾಯ ಕೊಟ್ಟಿದ್ದು, ಆಕಿ ಜರ ಕಳ್ತನ ಮಾಡಂತಂದು. ಅಯ್ಯ ನೀನು ಹಡಿಬಿಟ್ಟಿನ ಒಯ್ದು ಹೇಳಿದ್ಯಾನು ಆಕಿ ಸರ ಕಳ್ತನ ಮಾಡಂತಂದು. ಹೋಗಿ ಕಾಣಲ್ಲಿ ದಿನ ಮುಂಜಾನಾದ್ರೂ ಒಲೆಯಾಗ ಬೆಂಕಿ ಹಾಕಲ್ಲನ? ಬೆಳೆಯೋದಿಲ್ಲ ತಗೊಂಡು ತಿಪ್ಪಿಗೆ ಹಾಕ್ತಾರೆ. ದಿನ ಬೆಳಗಾದ್ರೂ ಒಲಿ ಮುಂದೆ ಇರ್ತಾವ್ರಿ ಒಬ್ರು, ಒಲೆಗೆ ಹಾಕ್ತಾರಂದ್ಲೇ. ಏನಿನ್ನ ಹಡಿಬಿಟ್ಟಿ, ನಾ ಏನು ಹೇಳಿದ್ ನಿನಗ? ತಗೊಂಡು ಹೋಗಿ ಸಂದಕದಾಗ ಇಡಂತ ಇದ್ದಿಲ್ಲ. ಕಾಪಾಟ್ ಎದಕ್ಕದವು ಇಟ್ಟಿದ್ದಂದಿದ್ರ ನನಗೆ ಹೇಳ್ಬೇಕ ಕೊನಿಗೆ.
ಅಲ್ಲೇ ಮಕ್ಕೊಂಡೀನಿ ಕೆಳಗ ನೀ ಕ್ಯಾ ಮಕ್ಕೊಂಡಿ ನಾ ಮ್ಯಾ ಮಕ್ಕೊಂಡೀನಿ. ಯವ್ವ ಹಿಂಗೆ ಮಾಡಿ ಅಂದಿದ್ದೆ ಬಡ ಬಡ ಹೋಗಿ ನಾನು ಎಲ್ಲರ ಬಚ್ಚರ ಇಡ್ತಿದ್ದೆ ಮುಚ್ಚರ ಇಡ್ತಿದ್ದೆ. ನೀನು ಯಾವ್ದ ನೀನು ಚಂದಾಗ ಒಂದು ಕಳ್ತನ ಮಾಡಕ್ಕೆ ಬರಲ್ಲಲ್ಲ. ಏನು ಮಗಳಂತ ಹುಟ್ಟಿ ಏನ ನನಗೆ ಆಗಲೇನ ಅಂದೆಲ್ಲವ. ನನಗೇನು ದರ್ದೈತಿ, ನಾನು ಯಾಕೆ ಕಳ್ತನ ಮಾಡಲಿ? ಜಮೀನ್ದಾರರ ಮನೆ ವಂಶಸ್ಲ ಅಂತಂದು ನಾ ಹೇಳಿದ್ನಲ್ಲ, ತೂರಾಡಿ ಹಾರಾಡಿಸಿ ಹೊಡಿತಾಳ ಅಂತಂದು ಬಿದ್ವಿಲ್ಲ ಸರಿಗೆ. ಬಸರದಾಳ ಅಂತ ಇನ್ನ ಬುಟ್ಟಾಳ್ ನಿನ್ನ, ಇಲ್ಲ ಅಂದಿದ್ರೆ ಎಗರಿ ಓದಿತಿದ್ಲೇನು ಎದಿಗೆ. ನಿಂದು ಪುಣ್ಯ ಅದೃಷ್ಟ ಇಟ್ಕ ಬುಟ್ಟಾಳ್ ನಿನ್ನ. ಜಮೀನ್ದಾರ ಮನೆ ಸಸಿ. ಲೇ ನೋಡು, ಅವರಿಬ್ರು ಅಕ್ಕ ತಮ್ಮ ಹೇಗದಾರ. ಆಕಿ ಸುನೀತಿ ಅವ್ರ ತಮ್ಮ ತಂಗಿ ಅಂದ್ರೆ ಎಷ್ಟು ಪ್ರೀತಿದ್ಲು. ನೀನೇನ್ಲೆ ನೀನು ಒಡಹುಟ್ಟಿದ ಅಕ್ಕಲೇ ನಾನು ಏಟು ಖಬರಿಲ್ಲಲ್ಲ ನಿನಗ. ಒಡ ಹುಟ್ಟಿದ ಅಕ್ಕ. ನಾಳೆ ಕೊಡ್ತಿದ್ದೆ ಕೆದಿರಿ ಕೋಳಿ ಪುಕ್ಕ. ಹೋಗೋಗ ಸಾಕು. ಏನೋ ಅಂತಾರಲ್ಲ ಬಂದ್ಲೆ ಎಕ್ಕೆ ಅಂತಂದು ಕೋಳಿ ಪಿಕ್ಕೆ. ಯವ್ವ ಸುಮ್ ನಿಂತಿಯಲ್ಲ ಬೇ, ಜಾಡ್ಸ್ ಒದ್ಲೈಕ್ ನನಗ. ನಾಚಿಗೇಡಿ ಒಂದು ಕಳತನ ಮಾಡಿ ಮುಚ್ಚಿಟ್ಕೊಳಕ್ಕಾಗಲಿಲ್ಲಲ್ಲೇ. ಕೈ ಬಂತು ಬಾಯಿಗೆ ಬರಲಿಲ್ಲ. ನೋಡು ಹೇಗೋಕ್ಕಿ ನೋಡಿ ಗಂಡ ಮನೆಗೆ. ಇನ್ನೇನು ನಿಮ್ಮಣ್ಣ ನೋಡಿದ್ರ ಎಲ್ಲಿ ಹೋಗ್ಯಾನೇನ, ಮನಿ ಯಜಮಾನ ಅಂತ ಯಜಮಾನ. ಏನು ಮಾಡ್ಬೇಕಂತ ಮಗ ಇದ್ರ ಏನು ಇಲ್ಲಂದ್ರ ಏನು ಕರ್ಮ ನೋಡ. ಈಗ ನಾನು ಆಕಿ ಏನರ ಅಂದೆ ಅಂದ್ರೆ ಕೂಳು ಮಾಡಿ ತಂದು ಕೊಡ್ತಾಳ. ದಿನ ಮುಂಜಾನೆ ತಿಂತಿಲ್ಲ ಇದಿಗಡ್ರಾಗ. ಏನು ನಾನು ಹೋಗ್ಲೇ ಮನೆ ಬಿಟ್ಟು ಅಂದ್ರೂ ಕಿತ್ಕೊಂಡು ಹೋಗಲ್ರು ಇಬ್ರು ಅಕ್ಕ ತಂಗಿ. ಏನಾರ ಹೋದ್ರು ಅಪ್ಪಿ ತಪ್ಪಿ ನಾನು ನೀನು ನಿನ್ನ ತಂಗಿ ಬಾಯಿಗೆ ಮಣ್ಣು ತಿನ್ಬೇಕಾಗತ್ತ ಕೂಳು ಜಾಗದಾಗ. ಯವ್ವ ಈಕಿನ ಹಿಂಗ ಬಿಟ್ಟು ನಡೆಯೋದಲ್ವೇ. ಪದ್ದಿನ ಮನೆಯಾಗ ಬಿಡಬಾರ್ದು. ಆಕಿ ಹೊಟ್ಟಾಗಿನ ಕೂಸು ಮಾತ್ರ ಉಳಿಬಾರ್ದು ಬೇ. ಹಡ್ಬಿಟ್ಟಿ ಸುಮ್ಮನೆ ಹೋಗು ಸಾಕು. ಏನಾರ ಒಂದು ಉಪಾಯ ಕೊಟ್ರಿ ಎಲ್ಲಾನು ನನಗೆ ಉಲ್ಟಾ ಮಾಡಿ ನನ್ನ ತಲೆಗೆ ಹಚ್ಚಿಟ್ಟಿ ಹಾಳಾದಕ್ಕೆ. ಹೋಗಿ ಡಿಂಗಿಡಕ್ಕ 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 ತಯ್ಯತಕ್ಕ. ಜಮೀನ್ದಾರ ಮನಿ ಸಸಿ ಮಸ್ತ್ ಆತ್ ನೋಡು. ನೀವು ಒಳಬೇಕು ನಾವು ಕುಣಿಬೇಕು. ತಯ್ಯತಕ್ಕ. ಏ ಇಕ್ಕಿನ ಅಳಿಯಾರ ಅಯ್ಯಯ್ಯ ಬರ್ರಿ ಒಳಗ. ಅಲ್ಲಿ ಯಾಕೆ ನಿಂತೀರಿ? ಒಳಗೆ ಬರ್ರಿ. ಅದಾಳ ಬರ್ರಿ ವೆಂಬ್ಲವ ಕರಿತೇನೆ. ಒಳಗೆ ಬರ್ರಿ. ತಡ್ರಿ, ಹೊರಗೈತಿ ಕೂಸು ಕರ್ಕೊಂಬರ್ತೀನಿ. ಅಳಕತ್ತಿತ್ತಂತಂದು ನಮ್ಮ ಶೇಖಪ್ಪಣ್ಣ ಸಮಾಧಾನ ಮಾಡಕತ್ತಾನ, ಎತ್ಕೊಂಡು ಒಳಗೆ ಕರ್ಕೊಂಬರ್ತೀನಿ ತಡ್ರಿ. ಕೂಸು ಕರ್ಕೊಂಬಂದಿರಾ? ತಾಯಿ ಕರ್ಕೊಂಡು ಹೋಗ ಕೂಸು ಬಂತು. ಚಲೋ ಆತ. ಹ್ಞೂ ರೀ, ನೀವು ಪಟ್ಟನ ಕರ್ಕೊಂಬರ್ರಿ. ನಾನು ವಿಮ್ಲೋಗಿ ಹೇಳ್ತೀನಿ. ಈಗ ನೋಡ್ರಿ ಎಡ್ಡ ನಿಮಿಷನಾಗ ತಯಾರಕ್ಕಾಳ ಹೋಗಿ ಬಿಡುವಂತ್ರಿ ಅಂತ ಉಂಡಾರ ಕರ್ಕೊಂಬರ್ತೀನಿ ತಡ್ರಿ. ಏನಿಲ್ರಿ ಅತ್ತಿಯಾರ, ಏನಿಲ್ಲ. ಆರಾಮ್ ಕರೀರಿ ನಾ ಕೂಸು ಕರ್ಕೊಂಬರ್ತೀನಿ, ನೀವು ಆರಾಮ್ ಕರೀರಿ. ಹಾಂ ಆತ್ರಿ. ವಿಮಲಿ ಲೇ ವಿಮಲಿ. ಏನು ಕರಿತಲ್ಲ ಈಗ ಯಾಕೆ ಕರಿತಿದ್ದೆ? ಆಕೆಲ್ಲಿ ಹಾಕ್ಯಂಡು ಓದೇವರೆಗೂ ಸುಮ್ಮನತಿದ್ದಿ. ಈಗ ಹಲ್ಕಿಸ್ಕೊಂತ ನನ್ನ ಕರೆಯಕತ್ತೇನ? ಏನು ಹೇಳು? ಅಯ್ಯೋ ಮೊದ್ಲು ಹಾಳಾಗಿ ನಿಲ್ಸು. ನಿನ್ನ ಗಂಡ ಬಂದಾನ, ನೀನು ಕರ್ಕೊಂಡೋಗಕ್ಕ. ಯವ್ವ ನನಗಂಕರು ಹೆಂಗವ್ವ ಈಕಿನ ಗಂಡ ಮನೆಗೆ ಮೆಟ್ಟಿಗೆ ಹಚ್ಬೇಕಂತ ಅನಿಸ್ಬಿಟ್ಟಿತ್ತು. ಏನೇನೋ ತಿಪ್ಪರ್ಲಾಗ ಹೋಗೋದು ಮದುವೆ ಮಾಡಿದ್ರ ಹಾಳಾದವ ರೊಕ್ಕನ್ ಸಾಯ್ತಾನಲ್ಲ ಅಂತಂದು. ಪುಣ್ಯ ಹೆಂಗ ಬಂದನ್ಲಿ. ಹೋಗು ಸರಸರ ತಯಾರಾಗಿ ಹೋಗು. ಯವ್ವ ಕರೆ ಹೇಳಕತ್ತಿ ಅಬ್ಬೆ, ನನ್ನ ಗಂಡ ಬಂದನ. ಚಲೋ ಆತ್ ಬೇ, ಎಡ್ಡ ನಿಮಿಷ ತಯಾರಕ್ಕೀನಿ. ಆದ್ರ ಕೂಸ್ನು ಕರ್ಕೊಂಬಂದನ್ಲೇ. ಅದು ಯಾಕೆ ಕರ್ಕೊಂಬಂದ ಏನ? ದರಿದ್ರ ಪೀಡೆನೂ ಕರ್ಕೊಂಬಂದ ನೋಡು. ಒಳಗೇನ ಹೊರಗೇನ ಐತಂತ. ಅವ ಯಾರ ನಿಮ್ಮ ಗಾಡಿ ಹೊಡ್ಕೊಂಬಂದನಲ್ಲ ಎತ್ತಿನ ಬಂಡಿ, ಅವನ ಜೊತೆಗೆ ಐತೆ ಅಂದ. ಶೇಖಪ್ಪನ ಬೂಕಪ್ಪನ ಕರ್ಕೊಂಬಂದಾನ ಅವನು. ಅಯ್ಯೋ ಆ ಕೂಸು ಮನೆ ಹಾಳಾಗೋಗ್ಲಿ. ಹೆಂಗ ಬಂದ್ರಲ್ಲಿ ಇವರು. ಎಂಥ ಚಿಂತೆ ತಿತ್ತು ಗೊತ್ತನು. ಆಕೆ ಸರ ಕಳ್ತನ ಮಾಡೋಣಂದ್ರೆ ಅದು ಎಲ್ಲ ಹೋತು ಹಾಳಾಗಿ ಎತ್ತಿ ಗುಡ್ಸ್ಕೊಂಡು ಹೆಂಗಪ್ಪ ನಾ ಮಾಡೋದು. ಜನ ಎಲ್ಲರೂ ಯಾಕೆ ಹೋಗಿಲ್ಲ ಅಂತ ಕೇಳ್ತಾರ ಅಂತೇಳಿ ನನಗಂಕರು ಗಾಬರಿ ಆಗೋಗಿತ್ತು. ಭಾಳ ಚಲೋ ಆತು ನೋಡು, ಭಾಳ ಚಲೋ ಆತು. ರೀ ಯಾವಾಗ ಬಂದ್ರಿ? ಆರಾಮದ್ದೀರಾ? ಎಡ್ಡ ನಿಮಿಷ ರೀ ಕುಂದ್ರಿ. ರೆಡಿಯಾಗಿ ಬಂದ್ಬಿಡ್ತೀನಿ, ತಯಾರಾದಕ್ಕೆ ಬಂದ್ಬಿಡ್ತೀನಿ. ಹೋಗೇ ಬಿಡುನ್ರಿ ಅಂತ ಉಂಡು. ಅಲ್ಲ ನನ್ನ ಕರೆಯಕ್ಕೆ ಬಂದಿದ್ರಿ, ಈ ಸುಮ್ಮನೆ ಯಾಕಿದ್ದು ಕೂಸು ಕರ್ಕೊಂಬಂದ್ರಿ? ನೋಡ್ರಿ ನಿಮ್ಮನ್ನು ಒಳಗೂ ಬರಕ್ಕೆ ಬೀಳಾರ್ದಂಗೆ ಕುಯ್ಯೋ ಮರ್ರೋ ಅನ್ನತ್ತ. ಅಲ್ಲೇ ಬಿಟ್ಟು ಬಂದಿದ್ರೆ ಬೇಸಿತ್ತು. ಆತ ತಯಾರಾಗಂತೆಂತ ತಗೋ ಇಲ್ಲಿ ಕೂಸು ತಗೋ ಇಲ್ಲಿ ಕೈಯಂದ. ಈಟತ್ತನು ಅಂದ ಬಾಯಿ ಮುಚ್ಚಿಲ್ಲ. ಈಗ ಒಂದಿಟ್ಟು ನಿದ್ದೆ ಮಾಡಕ್ಕತ್ತೈತಿ. ಕೂಸು ಹಿಡಿಬಾಯ್ಲಿಕ್ಕಿನ್ನ ತಗೋ ಇಲ್ಲಿ. ತಗೊಂಡೇನ್ರಿ. ಅಯ್ಯೋ ನನ್ನ ಬಂಗಾರಿ
ಬಂಗಾರ ನನ್ನ ಕೂಸು ಹೆಂಗಿತ್ತೇನು ನನ್ನ ಬಿಟ್ಟು ಯವ್ವ ಬಂಗಾರ ಕೂಸು ನನ್ನ ಮುದ್ದವ್ವ ಅಯ್ಯೋಯ್ಯೋಯ್ಯೋಯ್ಯೋ ಬಂಗಾರಿ ವಾಟ್ ಸಣ್ಣದಾಗಿ ಅಲ್ಲವ ಅಷ್ಟು ಸುರ್ಗಿಯ ನನ್ನ ಮಗಳ ಆಕಿಗೆ ಹಾಲು ಪಾಲು ಏನು ಕುಡ್ಸಿಲ್ಲ ದಾರ್ಯಾಗ ಅದಕ್ಕೆ ಅಳಕತ್ತಳ ಕಾಣ್ತೈತಿ ಒಂದಿವ್ಸ ಹಾಲು ಕಾಯ್ಸ್ಕೊಂಡು ಆರಿಸಿ ಅದು ತಂದಿ ನೋಡು ಇದ್ರ ಬಾಟ್ಲಿ ಹಾಲಿಂದ ಅದಕ್ಕೆ ಹಾಕಿ ಕುಡಿಸು ಒಂದು ಜೋಳಿಗೆ ಕಟ್ಟಿಲ್ಲಿ ಎಲ್ಲಿ ಕಟ್ತಿ ಎಲ್ಲದ ಇಲ್ಲಿ ನಾಗೊಂದಿಗೆ ಅಲ್ಲಿ ಕಟ್ಟಲ್ಲಿ ಮ್ಯಾಗ ಚಲೋ ಅದ ನೋಡು ಇಲ್ಲ ಅಂದ್ರೆ ಆಕಿ ಜೋಳಿಗೆ ಇಲ್ಲಾಂದ್ರೆ ಮಕ್ಕೊಳೋದಿಲ್ಲ ಮೊದ್ಲು ಜೋಳಿಗೆ ಕಟ್ಟೋಗು ಅತ್ತಿಯರ ತೋರಿ ಇಲ್ಲಿ ಆಕಿ ಜೋಳಿಗೆ ಕಟ್ತಾಳ ಕೂಸ್ ತೋರಿ ಇಲ್ಲಿ ಅಯ್ಯಯ್ಯ ಒಂದಿನಕ್ಕೆಲ್ಲ ಎಲ್ಲಪ್ಪ ಒಂದಿನಕ್ಕೆಲ್ಲ ಯಾರು ಜೋಳಿಗೆ ಕಟ್ಕೊಂಡು ಕುಂದಿರ್ತಾರ ಇಲ್ಲ ನಾವು ಭಾಳ ಮಂದಿ ಇದೀವಿ ಸಮಾಧಾನ ಮಾಡ್ತೀವಂತ ಹಾಲಲ್ಲ ಹಾಲು ಕುಡಿಸ್ತೀವಿ ಆರಿಸಿ ಕುಡಿಸ್ತೀವಿ ಆತ ನೀವು ಬರ್ರಿ ಬರ್ರಿ ನೀವು ವಿಮ್ಲವ ತಗೊಂಡೋಗಿ ಆಕಿ ಕೈಯ ಕೊಡು ಹೋಗು ತಗೊಂಡೋಗೋದನ್ನ ಅದರಿದ್ರ ಕೂಸ ಮೊದ್ಲು ಹ್ಞೂ ಲೇ ಲಕ್ಷ್ಮಿ ನೋಡಿಲ್ಲೇ ಅಳಿಯರ್ ಬಂದಾರ ಮನೆಗೆ ಒಂದಿಟ್ಟು ಏನ್ರ ಚಂದಾಗ ಮಾಡು ಅಡ್ಗಿನ ಲಕ್ಷ್ಮಿ ಹೊರಗೆ ಬರ್ರಿಲ್ಲಿ ಮನೆಗೆ ಯಾರು ಬರ್ತಾರ ಏನೇನು ನೋಡೋದಿಲ್ಲ ಅಡ್ಗೆ ಮನೆ ಸೇರಿದ್ರ ಅಂದ್ರೆ ಮುಗಿದು ಹೋತ್ ಲಕ್ಷ್ಮಿ ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಎಲ್ಲರೂ ಚಹಾ ಕಾಫಿ ಕುಡಿದು ಕೂತೀರಿ ಎಲ್ಲರೂ ಆರಾಮಲ್ರಿ ಏನಿಲ್ಲ ಒಂದೆರಡು ವಿಶಸ್ ಮಾಡೋದಿತ್ತು ಒಂದು ಆರುಷ್ ಅವ್ರ ಬರ್ಡೇ ಇತ್ತು ಆರುಷ್ ಪುಟ್ಟ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಂದು ಪವನ್ ಗೌಡ ಅವ್ರದ್ದು ಹುಟ್ಟುಹಬ್ಬ ಇತ್ತು ಅವ್ರಿಗೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು